ಹುಟ್ಟಿದ ಕೂಸಿಗೆ ಮೊದಲನೇ ತಾಯಿ ಎದೆ ಹಾಲು ಕುಡಿಸೋದಕ್ಕಿಂತ ಮೊದಲು ಹರಳೆಣ್ಣೆ ನೆಕ್ಕಿಸ್ತಾ ಇದ್ರು. ಲಿಕ್ ದಿನಾಲು ಒಂದೆರಡು ಸರಿ ಆಯ್ತಾ. ಕ್ಯಾಸ್ಟರ್ ಆಯಿಲ್ ಆ್ಯಂಡ್ ಡಯಾಬಿಟೀಸ್, ಕ್ಯಾಸ್ಟರ್ ಆಯಿಲ್ ಆ್ಯಂಡ್ ಇಂಡೈಜೆಷನ್, ಕ್ಯಾಸ್ಟರ್ ಆಯಿಲ್ ಆ್ಯಂಡ್ ಕ್ಯಾನ್ಸರ್. ಸುಮ್ಮನೆ ನೀವು ಸರ್ಚ್ ಮಾಡಿ ನೋಡಿ, ನಿಮಗೂ ಸಿಗ್ತದೆ. ಆಯುರ್ವೇದದಾಗ ಏನಂತಾರೆ ಇದಕ್ಕೆ, ನಮ್ಮ ಶರೀರದಾಗ 7 ಧಾತುಗಳು ಅದಾವ. ಮಾಂಸ ಮಜ್ಜೆ ನಿಮಗೆಲ್ಲ ಗೊತ್ತಿರ್ಬೇಕು. 7 ಧಾತುಗಳಿಗೆ ಹೋಗ್ಬಿಡ್ತದೆ ಇದು ಎಣ್ಣೆ. ಇದು ಒಂದೇ ಎಣ್ಣೆ ಆ ಪ್ರಾಪರ್ಟಿ ಇರೋದು. ಮೊದಲೆಲ್ಲ ಹಳೆ ಪದ್ಧತಿಯಲ್ಲಿ 30-40 ಮಿಲಿ ಒಂದೇ ಸರಿ ಕುಡಿದು ಒಂದು ದಿವಸ ಮನ್ಯಾಗ ಇರ್ತಿದ್ರು. ಈಗ ಅದು ಸಾಧ್ಯ ಇಲ್ಲ. ದಿನ 5 ml ಕುಡಿಬೋದು. 10 ದಿವಸ ಕುಡ್ರಿ, ಬಿಟ್ಕೊಡ್ರಿ, ಮತ್ತೆ 2-3 ತಿಂಗಳು ಹೋದ್ಮೇಲೆ ಮತ್ತೊಂದು 10 ದಿವಸ ಕುಡೀರಿ. 5 ಮಿಲಿ ಒಂದೇ ಸರಿ, ಒಂದೇ ಹೊತ್ತು. ಸೊ ಜೆಂಟಲ್ ಕ್ಲೀನಿಂಗ್ ಆಗ್ತದೆ. ಪ್ರಾಣಿಗಳ ಚರ್ಮ ನಮ್ಗಿಂತ ಜಾಸ್ತಿ ಸೆನ್ಸಿಟಿವ್ ಇರ್ತದೆ. ಮೋಸ್ಟ್ ಇನ್ಸೆನ್ಸಿಟಿವ್ ಚರ್ಮ ಅಂದ್ರೆ ಮನುಷ್ಯಂದು. ನಾವು ಡಿಸ್ಕನೆಕ್ಟ್ ಆಗ್ಬಿಟ್ಟಿವಿ ಪ್ರಕೃತಿಯಿಂದ. ರಾತ್ರಿ ಮಲ್ಕೊಂಡಾಗ ನೋಡ್ರಿ, ಒಂದು ಸೊಳ್ಳಿ ಕಚ್ತಾ ಇರ್ತದೆ, ನೀವು ಫುಲ್ ಡೀಪ್ ನಿದ್ದೆ ಒಳಗಿರ್ತೀರಿ, ಟಕ್ಕನೆ ಹೊಡಿತಿರ್ಲ, ಕಣ್ ತೆಗಿಲಾರ್ದೆ ಹೊಡೆದಿರ್ತಿರ್ಲಿ. ಮತ್ತು ಎಷ್ಟು ಸೆನ್ಸಿಟಿವ್ ಇದೆ ಅದು. ಪ್ರಕೃತಿಯಿಂದ ಎಷ್ಟು ದೂರ ಬಂದನು ಅಷ್ಟು ಸೆನ್ಸಿಟಿವಿಟಿ ಇರ್ತದೆ. ಅವು ಯಾವಾಗಲೂ ಪ್ರಕೃತಿದಾಗ ಇರ್ತಾವೆ. ಎಷ್ಟು ಸೆನ್ಸಿಟಿವ್ ಇರ್ತದೆ. ಇವು ಎತ್ತುಗಳು ಹೋಗ್ತಾವಲ್ರಿ ಊರಾಗ, ಕಾಲಾಗ ಕೋಳಿ ಇರ್ತಾವ, ಬೆಕ್ಕಿರ್ತಾವ, ಮಕ್ಕಳು ಆಡ್ತಾ ಇರ್ತಾವ, ಒಂದಕ್ಕೂ ತುಳಿಲಾರ್ದಂಗೆ ಹೋಗ್ತಾವಲ್ಲ. ಕಣ್ಣು ಮುಂದದವ, ಬಟ್ ಹಿಂದಿನ ಕಾಲನು ಅದ್ರ ಮೇಲೆ ಇರ್ಲಾರ್ದೆ ಹೋಗ್ತಾವ. ಅದು ಬಹಳ ದೊಡ್ಡದ ರೀ ಅದು. ಹುಟ್ಟಿದ ಕೂಸಿಗೆ ಮೊದಲನೇ ತಾಯಿ ಎದೆ ಹಾಲು ಕುಡಿಸೋದಕ್ಕಿಂತ ಮೊದಲು ಹರಳೆಣ್ಣೆ ನೆಕ್ಕಿಸ್ತಾ ಇದ್ರು. ಲಿಕ್ ದಿನಾಲು ಒಂದೆರಡು ಸರಿ ಆಯ್ತಾ. ಎರಡನೇದು ತಾಳ್ಗೆಗೆ ಹಚ್ಚಿ, ಮೈಗೆಲ್ಲ ಹಚ್ಚಿ, ಮಾಲಿಶ್ ಮಾಡಿ, ಬಿಸಿಲು ತೋರಿಸಿ ಸ್ನಾನ ಮಾಡಿಸ್ತಾ ಇದ್ರು. ಇದ್ರ ಕೂಸಿನ ಬೆಳವಣಿಗೆ ಚಲೋ ಆಗ್ತಾ ಇದ್ರು ಆಯ್ತಾ. ಮೂರನೇದು ಹುಣ್ಣಿಮೆ ಅಮಾವಾಸ್ಯೆಗೆ. ಈ ಹುಣ್ಣಿಮೆ ಅಮಾವಾಸ್ಯೆಗೆ ಸೂರ್ಯ ಚಂದ್ರಂದು ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತದಲ್ಲ. ಈ ಹುಣ್ಣಿಮೆ ಅಂದ್ರೆ ಏನಾಯ್ತು, ಚಂದ್ರ ಸಮೀಪ ಬಂದ. ಅಮಾವಾಸ್ಯೆ ಅಂದ್ರೆ ಏನಾಯ್ತು, ಚಂದ್ರ ದೂರ ಹೋದ, ಅದು ಕಾಣ್ತಾ ಇಲ್ಲ. ಸೊ ಅದ್ರದ್ದು ಎಫೆಕ್ಟ್ ಇರ್ತದೆ ನಮ್ಮ ಶರೀರದ ಮೇಲೆ, ಮನಸ್ಸಿನ ಮೇಲೆ. ಅದಕ್ಕೆ ಚರ್ಮ ರೋಗಗಳು ಹೆಚ್ಚಿಗಾಗೋದು, ಕಳ್ಳತನ ಹೆಚ್ಚಿಗಾಗೋದು, ಜಗಳ ಕಿರಿಕಿರಿ ಆಕ್ಸಿಡೆಂಟ್ಗಳು ಹೆಚ್ಚಿಗಾಗೋದು, ಈ ದೇವ್ರು ಬಂದರೆ ಎಲ್ಲ ಅವತ್ತು ಅವೆಲ್ಲ ನಡೀತಾ ಇರ್ತಾವ ಆಯ್ತಾ. ಸೊ ಅದಕ್ಕೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಇವೆಲ್ಲ ಜಾಗರಣೆ ಅವೆಲ್ಲ ಮಾಡ್ತಾರೆ ನೋಡಿ. ಜಾತ್ರೆ ಜಾಗರಣೆ. ಆಮೇಲೆ ಪಾರಂಪರಿಕವಾಗಿ ನಮ್ಮ ಕೆಲಸಗಳು ಬಂದಿಡೋದು. ಅವತ್ತು ಕೆಲಸ ಮಾಡ್ಬೇಕಾದ್ರೆ ಏನೋ ಡಿಸ್ಟರ್ಬೆನ್ಸ್ ಅನ್ಸಿ ಏನಾದ್ರು ಇಂಜುರಿ ಆಗ್ತಾವ ಅಂತ ಹೇಳಿ ಕೆಲಸ ಬಂದಿರ್ತಾರೆ ಅವತ್ತು. ಪ್ರತಿಯೊಂದು ಊರಾಗ ನೋಡ್ರಿ ಇನ್ನೂ ಆದ್ರೂ ಫಾಲೋ ಮಾಡ್ತಾರೆ. ಸ್ಪೆಷಲಿ ಟೂಲ್ಸ್ ಯೂಸ್ ಮಾಡೋರು, ಈ ಬಡಿಗೆ ಕುಂಬಾರ. ಹಾ, ಇವನ್ ನಿಮ್ ಪಾರಂಪರಿಕ ಸ್ಕೂಲಲ್ಲಿ ಅವತ್ತು ರಜೆ ಅಂತ ಮಾಡ್ತಾರೆ. ಮಾಡಿ ಅವತ್ತು ಒಂದೇನೋ ರುಚಿಗಾಗಿ ಊಟ ಮಾಡಿ, ಕೆಲಸ ಇಲ್ಲಲ್ಲ, ಈ ರುಚಿಗಾಗಿ ಮಾಡೋ ಹೋಳಿಗೆ ಇವೆಲ್ಲ ತಿಂದ್ರೆ ಕೆಲಸ ಮಾಡಕ್ ಆಗಂಗಿಲ್ಲ. ಆಕ್ಚುಲಿ ನಿದ್ದೆ ಬರ್ತಾವ ಅಷ್ಟೇ. ಸೊ ಅವತ್ತು ಒಂದ್ ದಿವ್ಸ ತಿಂದು ಆಮೇಲೆ ಅವತ್ತೊಂದ್ ದಿವ್ಸ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಅವತ್ತ ಒಳ್ಳೆ ನಿದ್ದೆ ಬರ್ತದೆ, ಡಿಸ್ಟರ್ಬೆನ್ಸ್ ಆಗಂಗಿಲ್ಲ. ಸೊ ಇದು ಒಂದು ಟ್ರೆಡಿಷನಲ್ ಪದ್ಧತಿ. ಇದು ಬರೀ ಕ್ಯೂರೇಟಿವ್ ಅಂತಿಲ್ಲ, ಅಂದ್ರೆ ಟ್ರೀಟ್ಮೆಂಟ್ ಅಷ್ಟೇ ಅಂತಿಲ್ಲ, ಇದು ಪ್ರಿವೆಂಟಿವ್. ಶರೀರಕ್ಕೆ ಸ್ವಚ್ಛ ಇಡೋದಕ್ಕೆ ಬಹಳ ಒಳ್ಳೇದು. ಈಗ ಕ್ರೈಸ್ತ ಧರ್ಮ ಫಾಲೋ ಮಾಡೋರು ಶನಿವಾರ ದಿವಸ ಇದನ್ನು ಕುಡಿತಾ ಇದ್ರು. ಕುಡಿದು ಅದೇ ನಮ್ದು ಕ್ಲೀನಿಂಗ್ ಅಂತ ಹೇಳಿ ಸ್ನಾನ, ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ನಾನ ಮಾಡಿ ಹೋಗ್ತೀವಲ್ಲ, ಅವರು ಶನಿವಾರ ದಿವಸ ಕುಡಿದು ರವಿವಾರ ದಿವಸ ಚರ್ಚಿಗೆ ಹೋಗ್ತಾ ಇದ್ರು. ಅವ್ರು ಇರೋ ಜಾಗದಾಗ ಸ್ನಾನ ವಿಂಟರ್ಸ್ನಾಗ ಮಾಡೋಕ್ಕಾಗಂಗಿಲ್ಲ, ಅವ್ರಿಗೆ ಚಳಿಗಾಲದಾಗ ಸ್ನಾನ ಮಾಡೋಕ್ಕಾಗಲ್ಲ. ಸೊ ಇದು ಕ್ಲೀನಿಂಗ್ ಅಂತ ಕುಂತಿದ್ರು. ಸೊ ಹಿಂಗೆ ಔಡಲ ಎಣ್ಣೆ ಏನದ, ಗಾಡಿ ಚಕ್ಲಿಗೆ, ಎತ್ತಿನ ಗಾಡಿ, ದೀಪಕ್ಕ, ಸಮಗಾರ ಚಪ್ಲಿ ಮಾಡ್ತಿದ್ದ, ಚಪ್ಲಿ ಔಡಲ ಎಣ್ಣೆದಾಗೆ ಇಟ್ಟು ಕ್ಯೂರಿಂಗ್ ಮಾಡ್ತಿದ್ರು. ಮೊಳಕಾಲು ನೋವು, ಫಿಟ್ಸ್ ಆದವರಿಗೆ ಔಡಲ ಎಣ್ಣೆ ಕುಡಿದ್ರೆ ಆ್ಯಕ್ಚುಲಿ ಫಿಟ್ಸ್ ಕಡಿಮೆ ಆಗ್ತವೆ. ನಾನೊಂದು ಪುಸ್ತಕ ಮಾಡಿದ್ದೀನಿ, 614 ಬೇರೆ ಬೇರೆ ರೋಗಗಳಿಗೆ ಎಲ್ಲ ಕಡೆ ಇದನ್ನು ಬಳಸಿರೋದೊಂದು ಡಾಕ್ಯುಮೆಂಟೇಶನ್ ಮಾಡಿ. ನೀವು ಅದನ್ನು ಸರ್ಚ್ ಮಾಡ್ಬೋದು. ಕ್ಯಾಸ್ಟರ್ ಆಯಿಲ್ ಆ್ಯಂಡ್ ಡಯಾಬಿಟೀಸ್, ಕ್ಯಾಸ್ಟರ್ ಆಯಿಲ್ ಆ್ಯಂಡ್ ಇಂಡೈಜೆಷನ್, ಕ್ಯಾಸ್ಟರ್ ಆಯಿಲ್ ಆ್ಯಂಡ್ ಕ್ಯಾನ್ಸರ್. ಸುಮ್ಮನೆ ನೀವು ಸರ್ಚ್ ಮಾಡಿ ನೋಡಿ, ನಿಮಗೂ ಸಿಗ್ತದೆ.
ಹೈಪರ್ ಇರ್ತಾರಲ್ಲ ಮಕ್ಕಳು, ಹೈಪರ್ ಆಕ್ಟಿವ್, ಸಿಕ್ಕಾಪಟ್ಟೆ ಆಟ ಆಡೋದು, ಎಕ್ಸಾಸ್ಟ್ ಆಗೋದು, ಆಮೇಲೆ ಸುಸ್ತಾಗಿ ಕುತ್ಕೊಳ್ಳೋದು, ಅವರು ರಿಲ್ಯಾಕ್ಸ್ ಆಗ್ತಾರೆ ಇದರಿಂದ, ಹರಣ್ಯ ಸ್ನಾನ ಮಾಡಿಸೋದ್ರಿಂದ. ಡಲ್ ಇರ್ತಾರಲ್ಲ ಮಕ್ಕಳು, ಸ್ವಲ್ಪ ಮಂದ ಬುದ್ಧಿ, ಅವರು ಇಂಪ್ರೂವ್ ಆಗ್ತಾ ಹೋಗ್ತಾರೆ. ಅಂದ್ರೆ ಇದು ನಿಮಗೆ ಪ್ರಕೃತಿ ಕಡೆ ಕರ್ಕೊಂಡು ಹೋಗ್ತದೆ, ನಾರ್ಮಲ್ ಫೇಸ್ ಕಡೆ ಕರ್ಕೊಂಡು ಹೋಗ್ತದೆ. ದಪ್ಪ ಇರೋರು ಇದನ್ನು ಬಳಸಿದ್ರೆ, ಹೊಟ್ಟೆಗೆ ಹಚ್ಕೊಂಡ್ರೆ, ಇದು ಪ್ಯಾಕ್ ಮಾಡ್ಕೊಂಡ್ರೆ ತೆಳಗಾಗ್ತಾರೆ. ಕಡ್ಡಿ ವೀಕ್ ಇರೋರು ಅವ್ರಿಗೆ ಮಸಲ್ ಬೋನ್ ಸ್ಟ್ರೆಂತ್ ಬರುತ್ತೆ. ಅವ್ರು ಬಳಸೋದು ಅದೇ ತರ. ಎಸ್ ಪದ್ಧತಿ ಒಂದೇ, ಎಲ್ಲರಿಗೂ ಒಂದೇ ಪದ್ಧತಿ. ಸೊ ಬಳಸೋ ವಿಧಾನ ಪದ್ಧತಿ ಅನ್ನೋದಕ್ಕಿಂತ ಬಳಸೋ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು. ಪದ್ಧತಿ ನಿಮಗೆ ಬಿಟ್ಟಿದ್ದು, ನೀವು ಚರ್ಮ ರೋಗಕ್ಕೆ ಬಳಸ್ತೀರಿ, ಕೊಬ್ಬರಿ ಎಣ್ಣೆ ಬದಲಿ ಇದೇ ಎಣ್ಣೆ ಹಚ್ಕೋರಿ, ಆಯ್ತಾ. ಅವಾಗ ಹುಣ್ಣಿಮೆ ಅಮಾವಾಸ್ಯೆಗೆ ಸ್ನಾನ ಮಾಡ್ತಿದ್ರು, ಈಗ ದಿನಾಲ್ ಮಾಡ್ರಿ, ಆಯ್ತಾ. ಒಂದು 8 ದಿವಸ ಆದ್ಮೇಲೆ ಸಾಕು ಅನಿಸ್ತದ, ನಿಲ್ಲಿಸ್ಬಿಡ್ರಿ. ಅವಾಗ ಸಂಡೇ ಮಾಡ್ತಾ ಹೋಗ್ರಿ, 15 ದಿವಸಕ್ಕೆ ಒಂದ್ಸರಿ ಮಾಡ್ತಾ ಹೋಗ್ರಿ. ಅದ್ರದ್ದು ಭಯಂಕರ ಜಡ್ ಅನಿಸ್ತದೆ. ಅದಕ್ಕೆ ಚೆನ್ನಾಗಿದೆ ಅಲ್ಲ ಅದು. ಈಗ ನೀರು ಬಹಳ ತಿಳಿ ಇದೆ, ಬಟ್ ನೀರು ನಿಮ್ಮ ಶರೀರಕ್ಕೆ ಹೋಗಿ ಕ್ಲೀನ್ ಮಾಡಲ್ಲಲ್ಲ. ಇದು ಜಿಡ್ಡಿದೆ ಅಂತ ಹೇಳಿ ಅಷ್ಟು ಡೀಪ್ ಹೋಗ್ತದೆ, ಡೀಪ್ ಹೋಗ್ಬೇಕಲ್ಲ, ಡೀಪ್ ಆಗಿ ಶರೀರ ಕ್ಲೀನ್ ಆಗ್ಬೇಕಲ್ಲ. ನೀವು ಆಯುರ್ವೇದ ಅಂಗಡಿಗೆ ಹೋದ್ರೆ, ಔಡಲ್ ಎಣ್ಣಿದು ಆಯುರ್ವೇದ ಕಂಪನಿಯಿಂದ ಬಂದಿದ್ದಿದ್ರೆ ಗಂಧರ್ವ ಹಸ್ತಾದಿ ತೈಲಂ ಅಂತ ಬರೆದಿರ್ತಾರೆ. ಅದನ್ನ ಆಯುರ್ವೇದದಾಗ ಏನಂತಾರೆ ಇದಕ್ಕೆ, ನಮ್ಮ ಶರೀರದಾಗ 7 ಧಾತುಗಳು ಅದಾವ, ಮಾಂಸ ಮಜ್ಜೆ, ನಿಮಗೆಲ್ಲ ಗೊತ್ತಿರ್ಬೇಕು. 7 ಧಾತುಗಳಿಗೆ ಹೋಗ್ಬಿಡ್ತದೆ ಇದು ಎಣ್ಣೆ. ಇದು ಒಂದೇ ಎಣ್ಣೆ ಆ ಪ್ರಾಪರ್ಟಿ ಇರೋದು. ಇಡೀ ಜಗತ್ತಿನಾಗ ಎಲ್ಲಾ ಕಡೆ ಯೂಸ್ ಮಾಡಿದ ಇತಿಹಾಸ ಇರೋದು ಇದು ಒಂದೇ ಎಣ್ಣೆ. ಈಗ ನಮ್ಮಲ್ಲಿ ಕುಸುಬೆ ಎಣ್ಣೆ ಅದ, ನೀವು ಕೇರಳಕ್ಕೆ ಹೋದ್ರೆ ಕುಸುಬೆ ಎಣ್ಣೆ ಗೊತ್ತೇ ಇಲ್ಲ ಅವ್ರಿಗೆ. ಕೊಬ್ಬರಿ ಎಣ್ಣೆ, ನಮ್ಮಲ್ಲಿ ಕೊಬ್ಬರಿ ಎಣ್ಣೆ ತಿನ್ನಕ್ಕಾಗಲ್ಲ, ಬಟ್ ಅಲ್ಲೂ ಔಡಲ್ ಎಣ್ಣೆ, ಇಲ್ಲೂ ಔಡಲ್ ಎಣ್ಣೆ, ಪ್ರತಿ ದೇಶದಾಗ ಔಡಲ್ ಎಣ್ಣೆ, ಪ್ರತಿ ಧರ್ಮ ಜಾತಿ ಆದಿವಾಸಿಗಳು ಎಲ್ಲರ ಹತ್ರ ಔಡಲ್ ಎಣ್ಣೆ ಯೂಸ್ ಮಾಡಿರೋ ಇತಿಹಾಸ. ಅಂದ್ರೆ ಇದರದ್ದು ಮಹತ್ವ ಎಷ್ಟಿರ್ಬೋದು ಆಯ್ತಾ. ನೀರು ಗಾಳಿ ಬಿಟ್ಟರೆ ಮತ್ತೆ ಬೇರೆ ಯಾವುದೂ ಇಲ್ಲ, ಇದೆ ಕಾಮನ್ ಆಗಿರೋದು ಎಲ್ಲ ಕಡೆ. World War I and II ದಾಗ ಇದು ಫಸ್ಟ್ ಏಡ್ ಆಗಿ ಯೂಸ್ ಮಾಡ್ತಿದ್ರು. ರೆಡ್ ಕ್ರಾಸ್ ಸಂಸ್ಥೆ ಇದೆಲ್ಲ, ಅವ್ರದ್ದು ಹಿಸ್ಟ್ರಿ ತೆಗೆದು ನೋಡಿ. ಸೊ ಇದನ್ನು ಕೊಟ್ಟೆ ಬೇರೆ ಚಿಕಿತ್ಸೆ ಶುರು ಮಾಡ್ತಿದ್ರು. ಅಂದ್ರೆ ಇಂಟೇಕ್ ಕೊಡ್ತಿದ್ರೆ ಎಸ್ ಇಂಟೇಕ್. ಫಸ್ಟ್ ಹಳೆ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ಫಸ್ಟ್ ಸ್ಟೆಪ್ ಏನಿತ್ತು, ಹೊಟ್ಟೆ ಸ್ವಚ್ಛ ಆಗ್ಬೇಕು. ಯಾಕಂದ್ರೆ ಹೊಟ್ಟೆ ಒಂದೇ ನಾವು ವೇಸ್ಟ್ ಹಾಕುವ ದಾರಿ. ನಾವು ಕಿಡ್ನಿಗೆ ಲಿವರ್ಗೆ ಏನ್ ಮಾಡ್ತೀವಿ, ಡೈರೆಕ್ಟ್ಲಿ ಕನೆಕ್ಟೆಡ್ ಇಲ್ಲ, ಏನೇನು ಹೋಗ್ಬೇಕು ಹೊಟ್ಟೆಯಿಂದಾನೇ ಹೋಗ್ಬೇಕಲ್ಲ. ಸೊ ಹೊಟ್ಟೆ ಸ್ವಚ್ಛ ಆದ ತಕ್ಷಣ ರಿಪೇರ್ ಶುರು ಆಗ್ತದೆ. ಸೊ ಕುಡಿಯೋದು ಬಹಳ ಇಂಪಾರ್ಟೆಂಟ್ ಇದು, ಆಯ್ತಾ. ಮೊದಲೆಲ್ಲ ಹಳೆ ಪದ್ಧತಿಯಲ್ಲಿ 30-40 ಮಿಲಿ ಒಂದೇ ಸರಿ ಕುಡಿದು ಒಂದ್ ದಿವಸ ಮನ್ಯಾಗ ಇರ್ತಿದ್ರು. ಈಗ ಅದು ಸಾಧ್ಯ ಇಲ್ಲ, ದಿನ 5 ml ಕುಡಿಬಹುದು. 10 ದಿವಸ ಕುಡ್ರಿ, ಬಿಟ್ಕೊಡ್ರಿ, ಮತ್ತೆ 2-3 ತಿಂಗಳು ಹೋದ್ಮೇಲೆ ಮತ್ತೊಂದು 10 ದಿವಸ ಕುಡೀರಿ. 5 ಮಿಲಿ ಒಂದೇ ಸರಿ, ಒಂದೇ ಹೊತ್ತು. ಸೊ ಜೆಂಟಲ್ ಕ್ಲೀನಿಂಗ್ ಆಗ್ತದೆ. ಈ ಕ್ರೈಸ್ತರು ಇದಕ್ಕೆ ಹರಳೆಣ್ಣೆ ಗಿಡ ಇದೆ ಅಲ್ಲ, ಪಾಮ ಕ್ರಿಸ್ಟಿ ಅಂತ ಹೆಸರು ಅದಕ್ಕೆ. ಅಂದ್ರೆ ಕ್ರೈಸ್ತನ ಹಸ್ತ ಅಂತ ಹೆಸರು, ಪಾಮ್ ಆಫ್ ದ ಕ್ರೈಸ್ಟ್ ಅದಕ್ಕೆ. ಸೊ ಯು ಕ್ಯಾನ್ ಇಮ್ಯಾಜಿನ್, ನಾನಿದು ಎಷ್ಟು ರಿಸರ್ಚ್ ಮಾಡಿಲ್ಲ, ಅದರದ್ದು ಹೆಸರುಗಳು ನೋಡಿ. ಕೆಮ್ಮು ಅಂತ ಶಬ್ದ ಇದೆ, ಇದು ನಿಮಗೆ ಎಲ್ಲ ಭಾಷೆದಾಗ ಸಿಗ್ತದೆ. ಖಾಸಿ, ಖೋಕ್ಲಾ, ಹಿಂಗೆ ಮರಾಠಿದಾಗ ಖೋಕ್ಲಾ ಅಂತಾರ, ಹಿಂದಿದಾಗ ಖಾಸಿ ಅಂತಾರೆ, ಇಂಗ್ಲೀಷ್ನಾಗ ಕಫ್ ಅಂತಾರ. ಅಂದ್ರೆ ಏನರ್ಥ, ಇದು ಎಲ್ಲ ಕಡೆ ಕೆಮ್ಮು ಅನ್ನೋದು ಎಲ್ಲ ಕಡೆ ಇದೆ ಅಂತ. ಸೊ ಔಡಲ್ ಎಣ್ಣಿಗೆ ಎಲ್ಲ ಜಗತ್ನಾಗ ಎಷ್ಟು ಭಾಷೆ ಅದಾವಲ್ಲ, ಎಲ್ಲ ಭಾಷೆ ಒಳಗೆ ಶಬ್ದ. ಕುಸುಬೆ ಎಣ್ಣೆಗೆ ಇಲ್ಲ, ಹರಳೆಣ್ಣಿಗಿಲ್ಲ, ಇದು ನಮ್ದು ಸಾಸಿವೆ ಎಣ್ಣೆಗಿಲ್ಲ, ಎಳ್ಳೆಣ್ಣಿಗಿಲ್ಲ. ಮತ್ತೆ ಸಾಸಿವೆ ಎಣ್ಣೆ ಜಾಯಿಂಟ್ ಪೇನ್ಸಿಗೆ ಯೂಸ್ ಮಾಡತ್ತಾರಲ್ಲ. ಈಗ ಜಾಯಿಂಟ್ ಪೇನ್ಸ್ ಕಮ್ಮಿ ಆಗ್ತಾವ, ಅದ್ರ ಶರೀರಕ್ಕೆ ಹೀಟ್ ಹೆಚ್ಚಿಗೆ ಆಗ್ತದೆ. ಉತ್ತರ ಭಾರತದಾಗ ಯೂಸ್ ಮಾಡ್ತಾರ ಅದಕ್ಕೆ ಅಡಿಗೆಗೆ, ಯಾಕಂದ್ರೆ ಅಲ್ಲಿ ತಂಪು ಪ್ರದೇಶ, ಆಯ್ತಾ. ಅವ್ರಿಗೆ ಅದು ಹೀಟ್ ಆಗಂಗಿಲ್ಲ. ಇದ್ರೊಳಗೆ ಹಂಗಿಲ್ಲ, ಇದು ಹೀಟ್ ಮಾಡಂಗಿಲ್ಲ ಶರೀರಕ್ಕೆ, ನ್ಯೂಟ್ರಲ್ ಇದು. ಸಿಕ್ಕಾಪಟ್ಟೆ ಜ್ವರ ಬಂದದ, ನೀವು ಔಡಲ್ ಎಣ್ಣೆ ಹಚ್ಕೊಂಡು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ರಿ, ಬಹಳ ಚಲೋ ಜ್ವರ ಕಮ್ಮಿ. ನೀವೇನೋ ಕೇಳ್ತಾ ಇದ್ರಿ. ಈಗ ಇದು ಎಣ್ಣೆ ಎಷ್ಟು
ಎಷ್ಟು ಕೆಜಿ ಬೀಜಕ್ಕೆ ಎಷ್ಟು ಎಣ್ಣೆ ಇದಾಗ್ತದೆ ಸರ್? ಇವ್ರು 20 kg ಮಾಡ್ತಾರ್ರಿ. 20 kg ನಮಗ ಆ, 5ರಿಂದ 6 ಲೀಟರ್ ಬರ್ತಾವ್ರಿ. ಇದು ಹಿಂಗೆ ಎಕ್ಸಾಕ್ಟ್ ಫಿಕ್ಸ್ ಅಂತ ಬರಂಗಿಲ್ಲ, ಸ್ವಲ್ಪ ಡೈಲಿ ವೇರಿಯೇಷನ್ ಇರ್ತದೆ. 5.5 ಅಂತ ಇಟ್ಕೊಳ್ರಿ. 20 kg 5.5. ಅದು ಒಳ್ಳೆ ಫ್ರೆಶ್ ಈ ವರ್ಷದ ಬೀಜ ಇರಬೇಕು. ಹಳೆ ಬೀಜ ಆದ್ರೆ ಇನ್ನೂ ಕಮ್ಮಿ ಬರ್ತದೆ. ಮತ್ತ ಹೊಸ ಬೀಜ ಇದ್ರೆ ಅದು ಕರೆಕ್ಟ್ ಸ್ಟೋರ್ನು ಆಗ್ತಾವ. ಎಫೆಕ್ಟ್ ಬಹಳ ಚೆನ್ನಾಗಿರುತ್ತೆ. ಈಗ ನೋಡ್ರಿ, ಇವ್ರದ್ದು ಸ್ಕಿಲ್ ಡೆವಲಪ್ಮೆಂಟ್ ಆಯ್ತಲ್ಲ, ಟ್ರೈನಿಂಗ್ ಆಯ್ತಲ್ಲ, ಲಾಸ್ಟ್ ಸ್ಟೆಪ್ಪಿಗೆ ಬರ್ತಾಳೆ ಅವಳು ಯಾವಾಗ್ಲೂ. ನಾವು ಔಡಲ್ಲು ಎಣ್ಣೆ ಕೊಡ್ತಾ ಇಲ್ಲ, ಔಡಲ್ ಎಣ್ಣೆ ಅಷ್ಟೇ ಕೊಡ್ತಾ ಇಲ್ಲ. ಔಡಲ್ ಎಣ್ಣೆ ಮಾರಾಟಗಾರರು ಇಲ್ಲ ನಾವು. ಔಡಲ್ ಎಣ್ಣೆಯನ್ನ ಬಿಟ್ಕೊಟ್ಟು, ಬಳಸೋದು ಬಿಟ್ಕೊಟ್ಟು, ಮತ್ತೆ ಅದ್ರ ಬಗ್ಗೆ ಏನೇನು ಭಯಗಳು ನಾವು ಬೆಳೆಸ್ಕೊಂಡಿದೀವಿ, ಇದು ಹೀಟ್ ಇರ್ತದ, ಇದು ಪಾಯ್ಸನಸ್ ಇರ್ತದ, ಇದರ ಸೈಡ್ ಎಫೆಕ್ಟ್ ಇರ್ತಾವ, ಅದನ್ನೆಲ್ಲ ಕೌನ್ಸಿಲಿಂಗ್ ಕೊಟ್ಟು, ಅದನ್ನೆಲ್ಲ ಅರ್ಥ ಮಾಡುವಂಗೆ ಹೇಳ್ಕೊಂಡು, ಯಾರಿಗೆ ಮಾಡೋದಿದೆ ಅವ್ರಿಗೆ ಕಲಿಸಿ, ಇದು ನಾವು ಸ್ವಂತ 2 ವರ್ಷ ಇದು ನಾನು ಇದು ಮಾಡಿದೆ. ಇದು ಮೆಥಡ್ ಸ್ಟ್ಯಾಂಡರ್ಡೈಸ್ ಮಾಡ್ಬೇಕಲ್ಲ, ಇದು ಯಾರಿಂದ ಕಲಿಬೇಕು? ಕಲ್ಸೋರು ಯಾರು ಇಲ್ಲ. ಈಗ ನಾವೇ ಟ್ರೈ ಮಾಡಿ 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 2 ವರ್ಷದಿಂದ ನಾನು ಒಬ್ಬನೇ ನಿಂತು ಮಾಡ್ತಾ ಇದ್ದೆ ಇದೆಲ್ಲ. ಸಿಕ್ಕಾಪಟ್ಟೆ ಒದ್ದಾಡೋದು, ಒಂದೊಂದು ದಿವಸ ಎಣ್ಣೆನೇ ಬರ್ತಿರ್ಲಿ. ಸೊ ಅಲ್ಲಿ ಅಲ್ಲಿ ಮನೆ ಹತ್ರ ಮಾಡ್ತಿದ್ದೆ. ಸೊ ಸ್ಟ್ಯಾಂಡರ್ಡೈಸ್ ಮಾಡಿದ್ವಿಲ್ಲ. ಸೊ ಹಿಂಗೆ ಬೇಕಾದವರು ನಿಮಗೆ ಕಲಿಯೋದಿದೆ ಬಂದು ಕಲೀರಿ, ಓಪನ್ ಎಲ್ಲ A to Z. ನಮ್ಮ ಜನರು ಬರ್ತಾರಲ್ಲ, ನೀವು ಮನ್ಯಾಗ ಮಾಡ್ಕೋರಿ ಅಂತ ಹೇಳ್ತಿರ್ತೀನಿ. ನಮ್ಮಲ್ಲಿ ಎಷ್ಟು ದಿವಸ ಅಂತ ಗೊತ್ತೀರಿ? ನಮಗೆ ಹೆಚ್ಚಿಗೆ ಮಾಡೋಕ್ಕಾಗಂಗಿಲ್ಲ, ಮಾಡೋದಿಲ್ಲ ನಮ್ಗೆ. ಇದು ನೀವು ಮನೆಯಾಗಿಟ್ಟಾರ ಇದು ಒಂದು ಮೋಸ್ಟ್ ಪವರ್ಫುಲ್ ಫಸ್ಟ್ ಏಡ್ ಅನ್ನಂಗಿದೆ. ಸಣ್ಣ ಹುಟ್ಟಿದ ಕೂಸಿಗೆ ಕೊಡ್ಬೋದು, ಎಷ್ಟೇ ವಯಸ್ಸಾದವ್ರಿಗೂ ಕೊಡ್ಬೋದು. ಹೆಣ್ಣು ಮಕ್ಕಳು, ಗಂಡಸರು, ರೋಗಿ ಇರಲಿ, ನಾರ್ಮಲ್ ಇರಲಿ, ಉಪವಾಸ ಮಾಡ್ತಾ ಇರಲಿ, ಪೀರಿಯಡ್ಸ್ನಾಗ ಇರಲಿ, ಯಾವ ಸ್ಟೇಜ್ನಾಗೂ ಇದನ್ನು ಯೂಸ್ ಮಾಡ್ಬೋದು. ಮೆನ್ಸ್ಟ್ರೇಷನ್ ಈಗ ಹುಡುಗಿಯರಿಗೆ ಹೊಟ್ಟೆ ನೋವು ಬಹಳ ಕಾಮನ್ ಆಗಿದೆ. ಮೆನ್ಸ್ಟ್ರೇಷನ್ ಟೈಮಿಗೆ ಮಫ್ತಾಲ್ ಸ್ಪಾಸ್ ತಿಂತಾ ಇದಾರೆ ಎಲ್ಲರೂ, ಗುಳಿಗೆ ತಿಂತ ಬ್ಯಾಗ್ನಾಗ ಇಟ್ಕೊಂಡಿರ್ತಾರೆ ಎಲ್ಲರೂ. ಇದು ಎಣ್ಣೆ ತಗೊಂಡು ಹಚ್ಕೊಂಡ್ರೆ ಮುಗ್ದಾಯ್ತು, ಕ್ರಾಂಪ್ಸ್ ಕಮ್ಮಿ ಆಗ್ತದೆ, ಇಮಿಡಿಯೇಟ್ಲಿ ಕಮ್ಮಿ ಆಗ್ತದೆ. ನೀವು ಕಿಡ್ನಿ ಸ್ಟೋನ್ ನೋವು ಇರ್ತದಲ್ಲ, ತಗೊಂಡು ಬೆನ್ನಿಗೆ ಸೊಂಟಕ್ಕೆ ಹಚ್ಕೊಂಡ್ರೆ ನೋವು ಕಮ್ಮಿ ಆಗ್ತದೆ. ಗಾಲ್ ಬ್ಲಾಡರ್ ಸ್ಟೋನ್ ನೋವು ಕಮ್ಮಿ ಆಗ್ತದೆ. ಕೆಲವೊಂದು ಗಿಡಮೂಲಿಕೆ ಬರ್ತಾವ, ಅದರಿಂದ ಕಲ್ ಕರ್ಸ್ಕೊಂಡ್ಬಿಡ್ರಿ, ಇದು ಎಣ್ಣೆ ಹಚ್ಕೊಂಡ್ಬಿಡ್ರಿ, ನೋವು ಕಮ್ಮಿ ಆಗ್ತದೆ. ಅಂದ್ರೆ ತಾತ್ಕಾಲಿಕ ರಿಲೀಫ್ ಕೊಡ್ಲಿಕ್ಕೆ. ಹಾ ಪವರ್ಫುಲ್. ಬಟ್ ಕಿಡ್ನಿ ಸ್ಟೋನ್, ನೀವು ಕೆಲವೊಂದು ಪತ್ತರ್ ಚಾಟ ಅಂತ ಗಿಡ ಇದೆ, ಅದರಿಂದ ಕಿಡ್ನಿ ಸ್ಟೋನ್ ಕರೆಸ್ಕೊಂಡ್ರಿ ಆಯ್ತಾ, ಮತ್ತೆ ಕಿಡ್ನಿ ಸ್ಟೋನ್ ಬರ್ತದೆ. ಆ ಮಾಡ ಕಿಡ್ನಿಯಲ್ಲಿ ಮಾಡ ಆಗಿರ್ತದೆ ನೋಡ್ರಿ, ಆ ಸ್ಟೋನ್ ಇದ್ದಲ್ಲಿ ಮಾಡ ಆಗಿರ್ತದಲ್ಲ, ಅದು ಹಂಗೆ ಉಳಿದಿರ್ತದೆ. ಸೊ ನೀವು ಕ್ಲೀನಿಂಗ್ ಮಾಡ್ಕೊಂಡಾಗ, ಹರಳೆಣ್ಣೆ ತಗೊಂಡಾಗ, ಆಹಾರದಲ್ಲಿ ಬದಲಾವಣೆ ಮಾಡ್ಕೊಂಡಾಗ ಆ ಮಾಡ ತುಂಬೋಗ್ತದೆ, ಅದು ಮಾಯ್ಬೇಕು, ಅದು ವಾಸಿ ಆಗ್ಬೇಕು, ಅವಾಗ ಮತ್ತೆ ಅಲ್ಲಿ ಕಲ್ಲಾಗಂಗಿಲ್ಲ. ಸೊ ಇದರದ್ದು ಫಂಡಮೆಂಟಲ್ ಬೇಸಿಕ್ ರಿಕ್ವೈರ್ಮೆಂಟ್ ಇದೆ ಅಲ್ಲ ಶರೀರಕ್ಕೆ, ಅದು ಪೂರೈಕೆ ಮಾಡ್ತದೆ. ನೋವಂತೂ ಕಮ್ಮಿ ಮಾಡೇ ಮಾಡ್ತದೆ. ನೀವೆಲ್ಲೇ ಹಚ್ಚಿರಿ, ಈ ಕಡೆ ಹಚ್ಚಿರಿ, ಇಡೀ ಶರೀರಕ್ಕೆ ಹೋಗ್ತದೆ, ಇಲ್ಲಿಂದ ಕೆಳಗಿಂತ. ನೀವೆಲ್ಲೇ ಹಚ್ಚಿರಿ, ಹೊರಗೆ ಟ್ರಾವೆಲ್ ಮಾಡ್ತದೆ. ಅದರದ್ದು ಇಂಟೆಕ್ ತಗೊಂಡಾಗ ಬಹಳಷ್ಟು ಅಂದ್ರೆ ಹಿಂಗ ಲೂಸ್ ಮೋಷನ್, ಡೋಸ್ ಮೇಲೆ ಡಿಪೆಂಡ್ ಆಗ್ತಾವ. ಈಗ ನಾವು 5 ml ಅಂತ ಹೇಳ್ತೀವಿ, ಅಷ್ಟೇನು ಲೂಸ್ ಮೋಷನ್ ಆಗಲ್ಲ, ಆದ್ರೂ 1-2 ದಿವಸ ಆಗ್ತಾವ. ಈಗ ಲೂಸ್ ಮೋಷನ್ ಯಾವಾಗ ಆಗ್ತಾವ? ಹೊಟ್ಟೆ ಒಳಗೆ ವೇಸ್ಟ್ ಅದಾವ ಅಂದ್ರೆ ಮೋಷನ್ಸ್ ಆಗ್ತಾವ. ಒಂದ್ಸರಿ ಹೊಟ್ಟೆ ಕ್ಲಿಯರ್ ಆದ್ಮೇಲೆ ಏನು ಮೋಷನ್ ಆಗಂಗಿಲ್ಲ. ಕೆಲವೊಬ್ಬರಿಗೆ ಆಗದೇ ಇಲ್ಲ ಮೋಷನ್ಸ್. ರಾತ್ರಿ 5 ml ತಗೊಂಡು ಮಲ್ಕೊಂಡ್ರ ಬೆಳಗ್ಗೆ ಏನು ಮೋಷನ್ ಆಗದ ಕ್ಲಿಯರ್ ಆಗ್ತದೆ ಆಯ್ತಾ. ಅಡಲ್ಟ್ಸ್, ಸಣ್ಣ ಮಕ್ಕಳಿಗೆ 2 ml 3 ml ಸಾಕು, 2.5 ml. ಒಂದು 10 days ತಗೊಂಡ್ರ ಫಸ್ಟಿಗೆ ಒಂದು 2-3 days 2 ಸರಿ ಮೋಷನ್ ಆಗ್ಬೋದು. ಬಟ್ ಒಳ್ಳೇದೇ ಅಲ್ಲ, ಅದು ವೇಸ್ಟ್ ಹೋಗ್ತಾ ಇದೆ. ನೀವು 30-40 ml ತಗೊಂಡ್ರೆ ಲೂಸ್ ಮೋಷನ್ಸ್ ಆಗ್ತದೆ. ಮೋಷನ್ಸೇ ಆಗ್ಬಾರ್ದು, ಲೂಸ್ ಮೋಷನ್ಸೇ ಆಗ್ಬಾರ್ದು ಅಂದ್ರೆ ಹೊಟ್ಟೆಗೆ ಹಚ್ಕೊಳ್ರಿ ಸಾಕು. 5 ml ತಗೊಂಡು ಹೊಟ್ಟೆಗೆ ಹಚ್ಕೊಳ್ರಿ. ಇಲ್ಲ ಕ್ಯಾಸ್ಟ್ರಾಯಿಲ್ ಪ್ಯಾಕ್ ಅಂತ ಬರ್ತದೆ, ನೀವು ಎಣ್ಣೆ ಹಚ್ಕೊಂಡು ಅದು ಕಟ್ಕೋಬೇಕು ಆಯ್ತಾ.
ಅದ್ರೊಳಗೆ ಲೂಸ್ ಮೋಷನ್ಸ್ ಆಗೋದಿಲ್ಲ. ಈಗ ಇದರಿಂದ ಸ್ನಾನ ಮಾಡೋದು ಭಯಂಕರ ಜಿಡ್ ಆಗಿರ್ತದೆ ಸರ್ ನಮ್ಮ ದೇಹ. ಈಗ ಅದು ಕ್ಲೀನಿಂಗ್ ಯಾವ ತರ? ಇಲ್ಲ, ಎಣ್ಣೆ ಜಿಡ್ಡು ಇರ್ತದ, ಬಟ್ ನೀವು ಮೈಗೆಲ್ಲ ಹಚ್ಕೊಂಡು ಮಾಲಿಶ್ ಮಾಡ್ಕೋಬೇಕು ನೀವೇ. ಈಗ ತಲೆಯಿಂದ ಕಾಲಿನ ತನಕ ಹಚ್ಕೊಂಡು, ಈಗ ನಿಮಗೆ 50 ಮಿಲಿ ಅಂತ ತಿಳ್ಕೊರಿ, ತಿಂಗಳಿಗೆ 2 ಸರಿ ಮಾಡ್ತೀವಿ, ದೊಡ್ಡವರಿಗೆ 50 ಮಿಲಿ ಅಂತ ಹೇಳ್ತೀವಿ. ತಲೆಯಿಂದ ಕಾಲಿನ ತನಕ ಹಚ್ಕೊಂಡು ಫುಲ್ ಈ ವೀನಸ್ ಡೈರೆಕ್ಷನ್, ಲಿಂಫ್ಯಾಟಿಕ್ ಡೈರೆಕ್ಷನ್, ಅಂದ್ರೆ ತುದಿಯಿಂದ ಎದೆ ಕಡೆಗೆ, ತುದಿ ಆಯ್ತು ಎದೆ ಆಯ್ತು, ತುದಿ ಆಯ್ತು ಎದೆ ಆಯ್ತು, ಕಾಲು ತುದಿ ಹಿಂಗೆ ಸವರ್ಕೊಂಡ್ಬಿಡ್ಬೇಕು. ಎಣ್ಣೆ ಒಳಗೆ ಹೋಗ್ತದ. ಒಳಗ್ ಹೋದ್ಮೇಲೆ ನಾವು ದೇಹದ ಮೇಲೆ ಜಿಡ್ ಉಳಿದಿರ್ತದೆ. ನಾವು ಇನ್ನೂ ಸ್ವಲ್ಪ ತಿಕ್ಕಬೇಕು ಅಂತಂದಂಗ, ಅಂದ್ರೆ ಜಿಡ್ ಪೂರ್ತಿ ಹೋಗ್ಬೇಕು. 1 ತಾಸು ಆದ್ರೆ ಟೈಮ್ ಕೊಡ್ಬೇಕು ನೀವು ಅದಕ್ಕೆ. ಆಮೇಲೆ ಸ್ವಲ್ಪ ಬಿಸಿ ಮಾಡಿ ಯೂಸ್ ಮಾಡ್ಬೇಕು ಎಣ್ಣೆ. ಆಮೇಲೆ ಬಿಸಿಲಾಗ ಕೂತ್ ಹಚ್ಕೊಂಡ್ರೆ, ಇಲ್ಲ ಹಚ್ಕೊಂಡು ಬಿಸಿಲಾಗ ಕೂತ್ರೆ ಅದು ಅಬ್ಸರ್ವ್ ಆಗ್ತದೆ, ಆಯ್ತಾ. ಹಿಟ್ಟಿನಿಂದ ತೊಳ್ಕೊಂಡ್ಬಿಡ್ಬೇಕು ಆಮೇಲೆ ಅಷ್ಟೇ. ಮೈಗೆಲ್ಲ ಎಣ್ಣೆ ಹಚ್ಕೊಂಡು ನೋಡ್ರಿ, ಫಸ್ಟಿಗೆ ಚೆನ್ನಾಗಿ ಅಬ್ಸರ್ವ್ ಆಗ್ತದೆ, ನೆಕ್ಸ್ಟ್ ಟೈಮ್ ಸ್ವಲ್ಪ ಕಮ್ಮಿ ಅಬ್ಸರ್ವ್ ಆಗ್ತದೆ. ಹಿಂಗೊಂದು 5-6 ಸರಿ ಮಾಡಿದ್ಮೇಲೆ ಅದು ಅಬ್ಸರ್ಪ್ಷನ್ ಕಮ್ಮಿ ಆಗ್ತದೆ. ಅಂದ್ರೆ ಶರೀರಕ್ಕೆ ಅದಕ್ಕೆ ಅಷ್ಟು ರಿಕ್ವೈರ್ಮೆಂಟ್ ಇಲ್ಲ ಅಂತ. ಫಸ್ಟಿಗೆ ಭಾಳ ಜಾಸ್ತಿ ಹೇಳ್ಕೊಂಡ್ಬಿಡ್ತು. ಹಚ್ಕೊಂಡು ಸವರ್ಕೊಂಡು ಒರೆಸ್ಕೊಂಡು ಮತ್ತೆ ಹಳೆ ಬಟ್ಟೆ ಹಾಕೊಂಡು ಸ್ವಲ್ಪ ಬಿಸಿಲಾಗ ಕೂತ್ ಬರ್ರಿ, ಆ ಬಿಸಿಯಿಂದ ಒಳಗೆ ಹೋಗ್ತದೆ. ಬಿಸಿ ಬಿಸಿ ನೀರ್ಲಿ ಸ್ನಾನ ಮಾಡ್ರಿ, ಹಿಟ್ಟಿನಿಂದ ತೊಳ್ಕೊರಿ, ಹಿಟ್ಟಿನಿಂದ ಜಿಡ್ಡು ಹೋಗ್ತದೆ. ಆಯ್ತಾ. ನಿಮಗ ಎಣ್ಣೆ ಸ್ನಾನ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ನೋವು ಅದಾವ, ಹೊಟ್ಟೆ ಸಮಸ್ಯೆ ಅದಾವ ಅಂತ ತಿಳ್ಕೊರಿ. ಇವು BP, ಥೈರಾಯ್ಡ್, ಹಾಳು ಮೂಳು, ಗರ್ಭಕೋಶದ ಸಮಸ್ಯೆಗಳು, ಡೈಜೆಷನ್, ಲಿವರ್, ಇವೆಲ್ಲ ಹೊಟ್ಟೆ ಸಮಸ್ಯೆ ಅದ. ನಮ್ದು ಜಾಯಿಂಟ್ ಸಮಸ್ಯೆ ಅದಾವ ಅಂತ ತಿಳ್ಕೊರಿ, ಬೆನ್ನು, ಮೊಳಕಾಲು, ಅಲ್ಲಿ ಹೆಚ್ಚಿಗೆ ಟೈಮ್ ಕೊಡ್ರಿ, ಜಾಸ್ತಿ ಹೊತ್ತು ಹಚ್ಕೋರಿ. ಒಂದು ಸರಿ ನೀವು ಎಣ್ಣೆ ಸ್ನಾನ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡಿದ್ರಲ್ಲ, ಬಹಳ ಫಾಸ್ಟ್ ಆಗಿ ಆಗ್ತಾವ. ಮೂಳೆ ಬೆಳೀತದೆ ನೋಡ್ರಿ ಕೆಲವೊಬ್ಬರಿಗೆ, ಬೋನ್ ಸ್ಪರ್ ಅಂತಾರ ಅದಕ್ಕೆ. ಇಲ್ಲಿ ಈ ಜಾಗದ ಕೆಲವೊಬ್ಬರಿಗೆ ಮೂಳೆ ಬೆಳೆಯೋದು, ಇಲ್ಲಿ ಮೂಳೆ ಬೋನ್ ಗ್ರೋತ್ ಆಗ್ಯದ ಅಂತಾರ ನೋಡ್ರಿ. ಸೊ ಇದು ಬೋನ್ ಗ್ರೋತ್ ಆಗಿದೆ ಅಂತ ತಿಳ್ಕೊರಿ ಸ್ವಲ್ಪ. ಮತ್ತೆ ಇದು ವೀಕ್ ಆಗಿದೆ ಅಂತ ತಿಳ್ಕೊರಿ, ಆಸ್ಟಿಯೋಪೋರೋಸಿಸ್, ಎಲುಬು ಸೌದವ ಅಂತಂತಾರ ನೋಡ್ರಿ. ನೀವು ಎಣ್ಣೆ ಹಚ್ಕೊಂಡಾಗ ಇದು ಎಕ್ಸ್ಟ್ರಾ ಗ್ರೋತ್ ಇರೋದು ಕರಗ್ತಾ ಹೋಗ್ತದೆ, ಇದು ವೀಕ್ ಇರೋದು ಗಟ್ಟಿ ಆಗ್ತಾ ಹೋಗ್ತದೆ. ಸೊ ಕ್ಯಾಸ್ಟರ್ ಆಯಿಲ್ ಅದನ್ನ ಈಗ ಜೋಳದ ರೊಟ್ಟಿ ಯಾರು ತಿನ್ಬೇಕು? ಕಾಂಟ್ರಾ ಇಂಡಿಕೇಶನ್ ಇಲ್ಲ ಅದಕ್ಕೆ. ಸಣ್ಣ ಮಗು ಹಿಡಿದು ಕೊನೆ ಉಸಿರಿರೋ ತನಕ, ಗಂಡಸರು, ಅವರು ಇವರು, ದೊಡ್ಡ ಜಾತಿ, ಸಣ್ಣ ಜಾತಿ, ಪಾಟೀಲ್ರು, ಗೌಡ್ರು, ಲಿಂಗಾಯತರು ಎಲ್ಲರೂ ತಿನ್ಬೇಕಲ್ಲ ಅದಕ್ಕೆ. ಕಾಂಟ್ರಾ ಇಂಡಿಕೇಶನ್ ಬರಂಗಿಲ್ಲ ಅದಕ್ಕೆ. ಆ ಕಡೆ ರಾಗಿ ಮುದ್ದೆ ಯಾರು ತಿನ್ಬೇಕು? ಎಲ್ಲರೇ. ಸೊ ಇದು ಎಣ್ಣಿಗೆ ಅದಲ್ಲ, ಹರಳೆಣ್ಣಿಗೆ ಕಾಂಟ್ರಾ ಇಂಡಿಕೇಶನ್ಸೇ ಇಲ್ಲ. 7th, 8th, 9th ಮಂತ್ ಆಫ್ ಪ್ರೆಗ್ನೆನ್ಸಿ, ಅಂದ್ರೆ ಗರ್ಭಧಾರಣೆ ಕೊನೆ ಹಂತ ಅದಲ್ಲ, ಕೊನೆ 3 ತಿಂಗಳು, ಅವಾಗ ಯೂಸ್ ಮಾಡಬೇಡ್ರಿ ಅಂತ. ಅದು ಒಂದು. ಬಟ್ ಅದೇ ಡೆಲಿವರಿ ಆಗ್ತಾ ಇಲ್ಲ ಅಂತಂದ್ರೆ ಔಡಲೆಣ್ಣೆ ಕುಡಿಬೇಕು. ಆಕ್ಚುಲಿ ಡೆಲಿವರಿ ಡಿಫಿಕಲ್ಟ್ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ, ಹರಳೆಣ್ಣೆ ಕುಡಿತಾ ಇದ್ರು, ಅದರಿಂದ ಹೆಂಗಿದೆ ಡೆಲಿವರಿ ಇನಿಷಿಯೇಟ್ ಆಗ್ತದೆ. ಅಂದ್ರೆ ಅದು ಏನ್ ಕೆಲಸ ಮಾಡ್ತದೆ? ಅದೇ ನಮ್ದು ಇನಿಷಿಯೇಟ್ ಮಾಡ್ಬಿಡ್ತದೆ ಕಾಂಟ್ರಾಕ್ಷನ್ಸ್. ಈಗ ನಾವು ಔಡಲೆಣ್ಣೆ ಕುಡಿದಾಗ ಹೊಟ್ಟಿ ಒಳಗೆ ಎಲ್ಲ ಮೂವ್ಮೆಂಟ್ ಆಗಿ, ಆಕ್ಟಿವಿಟಿ ಆಗಿ, ಎಲ್ಲ ವೇಸ್ಟ್ ಹೊರಗೆ ಹೋಗ್ಬಿಡ್ತದಲ್ಲ. ಅದೇ ತರ ಈಗ ನಮ್ಮ ಶರೀರಕ್ಕೆ ಏನ್ ಬೇಕಾಗಿದೆ? ಡೆಲಿವರಿ ಆಗ್ಬೇಕೀಗ. 9 ತಿಂಗಳಾಯ್ತು, ಡೆಲಿವರಿ ಆಗ್ತಾ ಇಲ್ಲ, ಲೇಟ್ ಆಗ್ತಾ ಇದೆ, 2 ದಿವಸ ಆಯ್ತು, 3 ದಿವಸ ಆಯ್ತು, ಔಡಲೆಣ್ಣೆ ಕುಡಿತಾ ಇದ್ರು, ಅವಾಗ ಡೆಲಿವರಿ ಆಗ್ಬಿಡ್ತಿತ್ತು ಈಸಿ. ಅಲ್ಲ, ಈಗ ನಾವು ಕುಡಿದು ಔಡಲೆಣ್ಣೆ ಹೊಟ್ಟಿ ಒಳಗೆ ಹೋಗ್ತಾರೆ, ಬಟ್ ಕೂಸಿರೋದು ಗರ್ಭಕೋಶದ ಒಳಗಡೆ ಇರ್ತದೆ. ಎಲ್ಲ ಲಿಂಕ್ಡ್ ಇದೆ, ಎಲ್ಲ ಶರೀರದಲ್ಲಿ ಎಲ್ಲ ಲಿಂಕ್ ಇದೆ, ಎಲ್ಲ ಬೇರೆ ಬೇರೆ ಎಲ್ಲಿದೆ. ಹೈ ಡೋಸ್ ಕೊಡ್ತಾ ಇದ್ರು, 40-50 ml ಕುಡಿದ್ಬಿಡೋದು. ಅವಾಗೆಲ್ಲ ಹೆಂಗಿತ್ತು ಮೊದಲು? ಡೈಲಿ ಯೂಸ್ ಮಾಡ್ತಾ ಇರ್ಲಿಲ್ಲ, ಒಕೇಶನಲಿ ಯೂಸ್ ಮಾಡ್ತಾ ಇದ್ರು, ಬಟ್ ಹೈಯರ್ ಡೋಸ್ನಾಗ ಯೂಸ್ ಮಾಡ್ತಾ ಇದ್ರಲ್ಲ. ನಮ್ದು ಲ್ಯೂಬ್ರಿಕೆಂಟ್ ಆಗಿ ಮಷಿನ್ಗಳು, ಎಂಜಿನ್ಗಳು ಬಂದವಲ್ಲ, ಟ್ರೈನು, ಮಷಿನ್ಸ್ ಅವೆಲ್ಲ, ಅದಕ್ಕೆಲ್ಲ ಲ್ಯೂಬ್ರಿಕೆಂಟ್ ಆಗಿ ಇದನ್ನೇ ಯೂಸ್ ಮಾಡ್ತಿದ್ರು, ಎಂಜಿನ್ ಆಯಿಲ್. ಫ್ಯೂಯಲ್ ಇಲ್ಲ, ಆಯಿಲ್. ಮತ್ತೆ ಆಮೇಲೆ ಏನೇನು ಡೆವಲಪ್ ಮಾಡಿದ್ರಲ್ಲ, ಸಿಂಥೆಟಿಕ್ ಆಯಿಲ್ಸ್ ಅಂತ ಹೇಳಿ, ಅದಕ್ಕೆ ಸ್ಟ್ಯಾಂಡರ್ಡ್ ಆಗಿ ಇನ್ನೂ ಆದ್ರೂ ಇದನ್ನೇ ಯೂಸ್ ಮಾಡ್ತಾರೆ, ಕಂಟ್ರೋಲ್ ಸ್ಟ್ಯಾಂಡರ್ಡ್ ಇದ್ರ ಜೊತೆನೆ ಹೋಲಿಸಿ ಯೂಸ್ ಮಾಡ್ತಾರೆ. ಇದಕ್ಕೆ ಕ್ಯಾಸ್ಟರ್ ಆಯಿಲ್ ಅಂತ ಹೆಸರು, CASTOR, ಕ್ಯಾಸ್ಟ್ರಾಲ್.
ಕ್ಯಾಸ್ಟ್ರಾಲ್ ಇಂಜಿನ್ ಆಯಿಲ್ ಇದರಿಂದಾನೇ ಬಂದಿರೋದು. ಸೊ ನಮ್ಮಲ್ಲಿ ಇವು ಸಣ್ಣ ಸಣ್ಣ ಮಷಿನ್ಗಳು, ಚೈನ್ಗಳು, ಏನೋ ಆಯಿಲ್ ಬದಲಿ ನಾವು ಇದೇ ಹಾಕ್ತಾ ಇರ್ತೀವಿ. ಸೈಕಲ್ ಚೈನಿಗೆ, ಗಾಡಿಗೆ ಎಲ್ಲ ಇದೆ ಹಾಕ್ತಾ ಇರ್ತೀವಿ. ಅಂದ್ರೆ ಇದು ಹಿಸ್ಟ್ರಿ ನಮ್ಗೆ ಕಳೆದ ಹೋಗ್ಲಿಕ್ಕೆ ಕಾರಣ ಅಂದ್ರೆ ಮೊದಲೆಲ್ಲ ನಾವು ಬಳಸ್ತಿದ್ವಿ ಅಂತ ಪ್ರತಿಯೊಂದು ಎಲ್ಲ ಇಂಡಸ್ಟ್ರಿ ಅವ್ರು ಬಂದು, ಈಗ ಮಗು ಶಾಲೆಗೆ ಹೋಯ್ತು, ಈಗ ತಂದೆ ತಾಯಿ ಏನ್ ತಿಳ್ಕೊಂಡ್ರು, ಶಾಲೆಗೆಲ್ಲ ಕಲಿಸ್ಲತ್ತಾರ ಅಂತ ತಿಳ್ಕೊಂಡ್ರು. ಇವ್ರು ಹೇಳಿದ್ರ ನಾವೆಲ್ಲ ಕಲಿಸ್ತೀವಿ, ಶಾಣೆ ಮಾಡ್ತೀವಿ ಅಂತ ಹೇಳಿ. ಬಟ್ ಅಲ್ಲಿ ಇವೇ ಕಲಿಸ್ಲಿಲ್ಲ. ಅಲ್ಲಿ ಜೋಳದ ರೊಟ್ಟಿ ಹೆಂಗ್ ಮಾಡ್ಬೇಕು, ಬಟ್ಟಿ ಭಾಂಡೆ ಹೆಂಗ್ ತೊಳ್ಕೋಬೇಕು, ಸಣ್ಣದೇನಾದ್ರು ಕೆಲಸ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ರೊಟ್ಟಿ ಹೆಂಗ್ ಮಾಡಿ, ಏನು ಕಲಿಸ್ಲಿಲ್ಲ ಅಲ್ಲಿ. ಸೊ ತಂದೆ ತಾಯಿ ಏನ್ ತಿಳ್ಕೊಂಡ್ರು, ಮಕ್ಕಳಿಗೆಲ್ಲ ಭಾರಿ ಕಲಿಸ್ಲತ್ತಾರಲ್ಲ ಅಂತ ತಿಳ್ಕೊಂಡ್ರು. ಅಲ್ಲಿ ಉಲ್ಟಾ ಏನ್ ಕಲಿಸಿದ್ರು, ನಿಮ್ ತಂದೆ ತಾಯಿಗೆ ಏನು ಗೊತ್ತಿಲ್ಲ ಅಂತ ಇವ್ರಿಗೆ ಕಲಿಸಿದ್ರು ಮಕ್ಕಳಿಗೆ. ಅವ ಅನ್ಪಡ್ ಅದಾನ, ಅವ ಸ್ವಚ್ಛ ಇಲ್ಲ, ಅವ ಗವಾರ ಅದಾನ, ಅವ ನೌಕರಿ ಇಲ್ಲ, ಗ್ರಾಜುಯೇಟ್ ಇಲ್ಲ, ಇಸ್ತ್ರಿ ಬಟ್ಟಿ ಹಾಕೊಳಂಗಿಲ್ಲ ಅಂತ ಆಯ್ತಾ. ಸೊ ಮಾಡಿದ್ದೆ ಎಲ್ಲ ಗೌರ್ಮೆಂಟ್ನವರು, ಕಾರ್ಪೊರೇಷನ್ನವರು, ಸಂಘದವರು, ಸಂಸ್ಥೆಯವರು, ಆಶ್ರಮನವರು ಎಲ್ಲರೂ ಬರ್ತಾರೆ ಇದ್ರು. ಒಂದು ಇಂಡಸ್ಟ್ರಿಗೆ ನಮಗೆ ಹ್ಯಾಂಗ್ ಬೇಕು ಆ ಥರ ನಾವು ಈಗ ತಯಾರಾಗಬೇಕು. ಇಂಡಸ್ಟ್ರಿ ಅವರು ಯೂಸ್ ಮಾಡ್ಕೊಂತ ಇದಾರ ಇನ್ನೂ ಆದ್ರು. ಪ್ರತಿಯೊಂದು ಹೈ ಅಂಡ್ ಕಾಸ್ಮೆಟಿಕ್ಸ್ ಏನದಾವಲ್ಲ, ಇದನ್ನ ನೀವು ಇದು ಒಂದಿತ್ತು ಸಾಕು ನಿಮ್ಮ ಮನೆಗೆ ಫುಲ್ ಕಾಸ್ಮೆಟಿಕ್ಸ್ ಏನೇನ್ ಮಾಡ್ತಾವ ನೋಡ್ರಿ, ಇದು ಒಂದ್ರಲಿಂದೇ ಆಗ್ಬಿಡ್ತದ. ನಿಮ್ದು ಐಬ್ರೋಸ್ ಇಂಪ್ರೂವ್ ಮಾಡ್ತದ, ಐಲ್ಯಾಶಸ್ ಇಂಪ್ರೂವ್ ಮಾಡ್ತದ, ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡ್ತದ. ಪ್ರತಿಯೊಂದು ನೀವು ಇದು ಹಚ್ಕೊಂಡ್ ಮಕ್ಕೊಂಡ್ರೆ ಡಾರ್ಕ್ ಸರ್ಕಲ್ಸ್ ಹೋಗ್ತಾವ, ಸ್ಕಿನ್ ಟೋನ್ ಇವನ್ ಆಗ್ತದ, ಹೇರ್ ಫಾಲ್, ಹೇರ್ ಡ್ಯಾಂಡ್ರಫ್, ಹೇರ್ ವೈಟ್ನಿಂಗ್ ಎಲ್ಲದಕ್ಕೆ ಬರ್ತದೆ. ಅವ್ರು ಇದಕ್ಕೆ ಯೂಸ್ ಮಾಡ್ಕೊಂತ ಇದಾರೆ. ಇನ್ನೂ ಆದ್ರೂ ಅವ್ರ ಪ್ರಾಡಕ್ಟ್ಸ್ನಾಗೆಲ್ಲ ಇದನ್ನ ಹಾಕ್ತಾ ಇದಾರೆ. ಬಟ್ ಅದು ಬೇರೆ ರೂಪದಾಗ, ಪ್ರಾಡಕ್ಟ್ ರೂಪದಾಗ ಮಾರೋದು ಅದಕ್ಕೆ. ತಲೆಗೆ ಇದೇ ಎಣ್ಣೆ ಹಾಕ್ತಿದ್ರು, ತಲೆಗೆ ಇದೇ ಎಣ್ಣೆ ಹಚ್ತಿದ್ರು. ಬಟ್ ಒಂದಕ್ಕೊಂದು ಹಾಕೊಂಡ್ಬಿಡ್ತಾರೆ ಫುಲ್. ಹಿಂಗ ಫ್ರೀ ಫ್ಲೋಯಿಂಗ್ ಇರ್ಬೇಕಂತೀವಿ. ಅಂದ್ರೆ ಈಗ ಒಂದಕ್ಕೊಂದು ಅನ್ಕೊಂತ ಇದ್ದಾಗ ಮತ್ತೆ ಹೊರಗಿದ್ದಂತ ಡಸ್ಟ್ ಮತ್ತ ಹಿಡ್ಕೊಂಡ್ಬಿಡ್ತಿಲ್ಲ. ಇದು ಒಂದು ಸಮಸ್ಯೆ. ಡಸ್ಟ್ ನಿಮ್ ಮೈಗೆ ಎಷ್ಟು ಹತ್ತದ ಅಷ್ಟು ನೀವು ಗಟ್ಟಿಮುಟ್ಟಿ ಇರ್ತೀರಿ. ಡಸ್ಟ್ ಅಂದ್ರೆ ಏನು? ಭೂಮಿ. ಡಸ್ಟ್ ನಿಂದ ಯಾವತ್ತು ಸಮಸ್ಯೆ ಇಲ್ಲ. ಈಗ ನಾಯಿ ಅದಾವ, ಹಮೇಶ ಡಸ್ಟ್ನಾಗ ಇರ್ತಾವಲ್ಲ ನಾಯಿ, ಆಕಳು, ಕುರಿ, ಕೋಳಿ. ಚಳಿಗಾಲದಾಗ ಅದ್ರದ್ದು ಚರ್ಮ ಹೊಡ್ಯೋದು ನೋಡಿರಿ. ಮನುಷ್ಯನ್ ಚಳಿಗಾಲದಾಗ ಚರ್ಮ ಹೊಡ್ಯೋದು ಸಾಬೂನ್ ಹಚ್ಕೊಳ್ಳೋದಕ್ಕ. ಬಟ್ ಅದ್ರ ಚರ್ಮ ರಚನೆ ನಮ್ಮ ರಚನೆ ಬೇರೆ. ಹೋಗ್ಲಿ, ಹಳ್ಳಿ ಊರಾಗ ಇದ್ದಿದ್ದ ಜನರಿಗೆ ನೋಡ್ರಿ ನೀವು ಆಯ್ತಾ, ಆದಿವಾಸಿ ಜನರಿಗೆ ನೋಡ್ರಿ, ಅದರ ಸೇಮ್ ರಚನೆ ಅದನ್ನ. ಎಲ್ಲಿ ಕಾಲು ಒಡೆಯೋದು ಮಾಡೋದು ಎಲ್ಲಿ ಅಷ್ಟದ? ಮಾಯಿಶ್ಚರೈಸರ್ ಯಾರು ಹಚ್ಕೋತಾರ ಊರಾಗ ಹೇಳ್ರಿ ನೋಡೋಣ. ಸಾಬೂನ್ ಹಚ್ಕೊಳ್ಳೋರಿಗೆ ಎಲ್ಲರಿಗೆ ಮಾಯಿಶ್ಚರೈಸರ್ ಬೇಕು. ಅದೇ ಈ ತರ ರಚನೆ ನಮ್ದು ಬೇರೆದಿದೆ ಅಂತ ಹೇಳಿ ಹೇಳಿ ನಾವು ಸ್ಪೆಷಲ್ ಅಂತ ನಾವು ಹೇಳ್ಕೊಳ್ಳೋದು ಅಷ್ಟೇ. ಯಾವ ರೀತಿ ರಚನೆ ಬೇರೆದಿದೆ? ನಮ್ಮಲ್ಲಿ ಬಳಸುವಂತ ಪ್ರತಿಯೊಂದು ಔಷಧಿಗಳು ಎನಿಮಲ್ ಟೆಸ್ಟಿಂಗ್ ಆಗಿ ಬರ್ತದೆ ಆಯ್ತಾ. ಮೌಸ್, ಗಿನಿಪಿಗ್, ರ್ಯಾಟ್ ಇದೆಲ್ಲ ಮಾಡಿದೆ ನಾನು. ಇದು ನಮ್ಮ ಕ್ಲಿನಿಕಲ್ ಟ್ರಯಲ್ಸ್ ಮಾಡ್ಬೇಕಾದ್ರೆ, ಡ್ರಗ್ ಡಿಸ್ಕವರಿ ಕೆಲಸ ಮಾಡ್ಬೇಕು, ಫಸ್ಟಿಗೆ ಟೆಸ್ಟ್ ಆಗೋದು ಮೌಸ್, ರ್ಯಾಟ್ಸ್, ಗಿನಿಪಿಗ್, ಹ್ಯಾಮ್ಸ್ಟರ್, ಇವೆಲ್ಲ ಇಲಿ ಜಾತಿದು. ಆಮೇಲೆ ಟೆಸ್ಟ್ ಆಗೋದು ಮೊಲ, ನಾಯಿ, ಬೆಕ್ಕು. ಆಮೇಲೆ ಲಾಸ್ಟಿಗೆ ಟೆಸ್ಟ್ ಆಗೋದು ಮಂಗ ಆಯ್ತಾ. ಇಷ್ಟೆಲ್ಲ ಟೆಸ್ಟ್ ಆಗಿ ಮತ್ತೆ ಬೇರೆ ಬೇರೆನೂ ಅದಾವ, ಮತ್ತೆ ಕೆಲವೊಂದು ಸ್ಪೆಸಿಫಿಕ್ ಅದ್ರಾಗ ಟೆಸ್ಟಿಂಗ್ ಆಗ್ತಾವ. ಸೊ ಅವ್ರನಾಗ ಎಲ್ಲ ಟೆಸ್ಟಿಂಗ್ ಮಾಡಿದ್ಮೇಲೆ ಸೇಫ್ ಅದ ಅಂತ ಹೇಳಿ ನಾವು ಯೂಸ್ ಮಾಡತ್ತೀವಿ. ಸೊ ಎಲ್ಲಿ ರಚನೆ ಬೇರೆ ಬೇರೆ ಇದೆ ಹೇಳ್ರಿ ನೋಡೋಣ. ಅದ್ರದ್ದು ನಮ್ದು ರಚನೆ ಬೇರೆ ಇದ್ರೆ ಅವು ಮೆಡಿಸಿನ್ ಟೆಸ್ಟ್ ಮಾಡಿ ಅದೇ ನಮಗೂ ಯೂಸ್ ಆಗ್ತಾವ ಅಂತ ಹೆಂಗ್ ಮಾಡಿದ್ವಿ? ಎಲ್ಲೂ ಎಂತದ್ರು ನಮಗೂ ಅದೇ ಆಕ್ಸಿಜನ್, ಅದೇ ನೀರು, ಅದೇ ಸೂರ್ಯನ ಬೆಳಕು, ಅದೇ ಗಿಡಗಳಿಂದ ಬಂದಿದ್ದ ಆಹಾರ, ಅವನು ಅದೇ ತಿನ್ಕೊಂಡದವು. ಬಟ್ ಅವ್ರ ಚರ್ಮ ನಮ್ಗಿಂತ ದಪ್ಪ. ಆಕ್ಚುಲಿ ಪ್ರಾಣಿಗಳ ಚರ್ಮ ನಮ್ಗಿಂತ ಜಾಸ್ತಿ ಸೆನ್ಸಿಟಿವ್ ಇರ್ತದೆ. ಮೋಸ್ಟ್ ಇನ್ಸೆನ್ಸಿಟಿವ್ ಚರ್ಮ ಅಂದ್ರೆ ಮನುಷ್ಯಂದು. ನಾವು ಡಿಸ್ಕನೆಕ್ಟ್ ಆಗ್ಬಿಟ್ಟಿವಿ ಪ್ರಕೃತಿಯಿಂದ. ರಾತ್ರಿ ಮಲ್ಕೊಂಡಾಗ ನೋಡ್ರಿ, ಒಂದು ಸೊಳ್ಳಿ ಕಚ್ತಾ ಇರ್ತದೆ, ನೀವು ಫುಲ್ ಡೀಪ್ ನಿದ್ದೆ ಒಳಗಿರ್ತೀರಿ, ಟಕ್ಕನೆ ಹೊಡಿತಿರ್ಲ, ಕಣ್ ತೆಗಿಲಾರ್ದೆ ಹೊಡೆದಿರ್ತೀರಿ, ಅದಕ್ಕೆ ಹೊಡೆದಿರ್ತಿರ್ಲ. ಮತ್ತೆ ಎಷ್ಟು ಸೆನ್ಸಿಟಿವ್ ಇದೆ ಅದು.
ಪ್ರಕೃತಿಯಿಂದ ಇಷ್ಟು ದೂರ ಬಂದನು ಅಷ್ಟು ಸೆನ್ಸಿಟಿವಿಟಿ ಇರ್ತದ್ರ. ಅವು ಯಾವಾಗ್ಲೂ ಪ್ರಕೃತಿದಾಗ ಇರ್ತಾವ. ಎಷ್ಟು ಸೆನ್ಸಿಟಿವ್ ಇರ್ತದೆ. ಇವು ಎತ್ತುಗಳು ಹೋಗ್ತಾವಲ್ರಿ ಊರಾಗ, ಕಾಲಾಗ ಕೋಳಿ ಇರ್ತಾವ, ಬೆಕ್ಕಿರ್ತಾವ, ಮಕ್ಕಳು ಆಡ್ತಾ ಇರ್ತಾವ, ಒಂದಕ್ಕೂ ತುಳಿಲಾರ್ದಂಗೆ ಹೋಗ್ತಾವಲ್ಲ. ಕಣ್ಣು ಮುಂದದವ, ಬಟ್ ಹಿಂದಿನ ಕಾಲನು ಅದ್ರ ಮೇಲೆ ಇರ್ಲಾರ್ದೆ ಹೋಗ್ತದ. ಈ ಕೋಳಿ ನೋಡ್ರಿ 10 ಮರಿಗಳಿಗೆ ಇಟ್ಕೊಂಡಿರ್ತದ, ಅದು ಒಂದಕ್ಕೂ ಯಾವತ್ತೂ ಡ್ಯಾಮೇಜ್ ಮಾಡಂಗಿಲ್ಲ ತೋದು. ಅವ್ರದ್ದು ಜಾಸ್ತಿ ಸೆನ್ಸಿಟಿವ್ ಪ್ರತಿಯೊಂದು. ಎ ಟು ಝೆಡ್ ವಿಷನ್, ಹಿಯರಿಂಗ್, ಎ ಟು ಝೆಡ್ ಎಲ್ಲ ಲೋವೆಸ್ಟ್ ಸೆನ್ಸಿಟಿವಿಟಿ ಇರೋದೇ ಮನುಷ್ಯನಿಗೆ.